ವೀಕ್ಷಕರೇ, ಸಾಧಾರಣ ಮಧ್ಯಮ ವರ್ಗದ ಕುಟುಂಬವೊಂದರಿಂದ ಬಂದಂತ ಈಕೆ ತಾನು ಸಿನಿಮಾ ನಟಿಯಾಗಬೇಕು ಎಂಬ ಅನೇಕರು ಆಸೆಗಳನ್ನ ಹೊತ್ತು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ಲು. ಇಲ್ಲಿ ಸತತ 2 ವರ್ಷ ಅದಕ್ಕಾಗಿ ಕಷ್ಟಪಟ್ಟು ಯಶಸ್ವಿ ಚಿತ್ರನಟಿ ಕೂಡ ಆಗ್ತಾಳೆ. ಆದರೆ ಈಕೆ ನಟನೆ ಉತ್ತುಂಗದಲ್ಲಿ ಇದ್ದಾಗಲೇ 3 ಜನ ಕಾಮಾಂಧರ ವಿಕೃತ ದಾಳಿಯಿಂದಾಗಿ ಆಕೆಯ ಬದುಕೆ ನಶಿಸಿ ಹೋಗುತ್ತೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಆ ಕಾಮಾಂಧರು ಈ ಒಂದು ಕೇಸ್ನಿಂದ ತಪ್ಪಿಸಿಕೊಂಡಿದ್ದು ಹೇಗೆ? ಈ ಖ್ಯಾತ ನಟಿಯ ತಾಯಿ ತನ್ನ ಮಗಳಿಗಾದಂತ ಅನ್ಯಾಯಕ್ಕೆ ಅಂದಿನಿಂದ ಇಂದಿನವರೆಗೂ ಅಂದ್ರೆ ಸುಮಾರು 21 ವರ್ಷಗಳ ಸತತ ಪ್ರಯತ್ನವನ್ನ ಮಾಡ್ತಿರೋದು ಯಾಕೆ? ಇಷ್ಟಕ್ಕೂ ಈ ಖ್ಯಾತ ನಟಿ ಯಾರು? ಈಕೆಯ ಬದುಕಿನ ಕರಾಳ ಹಿನ್ನೆಲೆ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ನಾವು ಇವತ್ತು ಹೇಳೋದಕ್ಕೆ ಹೊರಟಂತ ಈ ಕತೆ ನಾಯಕಿ ಹೆಸರು ನಟಿ ಪ್ರತ್ಯೂಷಾ. ಈಕೆ ತೆಲುಗು ಹಾಗೂ ತಮಿಳಿನಲ್ಲಿ ಖ್ಯಾತ ನಟಿಯಾಗಿದ್ದವರು. 1981 ಆಗಸ್ಟ್ 29ನೇ ತಾರೀಕು ತೆಲಂಗಾಣದಲ್ಲಿ ಒಂದು ಸಾಧಾರಣ ವರ್ಗದ ಕುಟುಂಬದಲ್ಲಿ ಈ ನಟಿ ಜನಿಸ್ತಾಳೆ. ಈಕೆಯ ತಂದೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಆಗಿದ್ದವರು. ಈಕೆ ಇನ್ನು ಬಾಲ್ಯದಲ್ಲಿ ಇದ್ದಾಗಲೇ ಈಕೆ ತಾಯಿಗೆ ಸರ್ಕಾರಿ ನೌಕರಿ ಸಿಗುತ್ತೆ. ಆಗ ಅವರು ಹೈದರಾಬಾದ್ಗೆ ಶಿಫ್ಟ್ ಆಗಿ ಅಲ್ಲೊಂದು ಮನೆ ಮಾಡ್ಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ದುರ್ದೈವವಶಾತ್ ಇವರ ತಂದೆ ಇವರಿನ್ನು ಸಣ್ಣವರಿದ್ದಾಗಲೇ ಮರಣಿಸಿದ್ರಿಂದ ಕುಟುಂಬದ ಎಲ್ಲಾ ಪೋಷಣೆ ಹಾಗೂ ಅದರ ಜವಾಬ್ದಾರಿ ಕೂಡ ಇವರ ತಾಯಿ ಸರೋಜಿನಿ ದೇವಿಯವರ ಮೇಲೇನೆ ಬೀಳುತ್ತೆ. ಮುಂದೆ ತಮ್ಮ ಮಗಳು ಪ್ರತ್ಯೂಷಾಳನ್ನ ಅವರು ಅಲ್ಲಿಯ ಗೌತಮಿ ಹೈಸ್ಕೂಲ್ ಹಾಗೂ ಕಾಲೇಜಿನ ವಿದ್ಯಾಕೇಂದ್ರಕ್ಕೆ ಪ್ರೌಢ ಶಿಕ್ಷಣದ ಕಲಿಕೆಗೆ ಅಂತ ಸೇರಿಸ್ತಾರೆ. ಇದು ಬಾಲಕ ಹಾಗೂ ಬಾಲಕಿಯರಿಬ್ರು ಕೂಡ ಇದ್ದಂತ ಕೋ ಎಜುಕೇಶನ್ ವಿದ್ಯಾಸಂಸ್ಥೆ ಆಗಿತ್ತು. ಇಲ್ಲಿಯೇ ಈ ಪ್ರತ್ಯೂಷಾಗೆ ಸಿದ್ಧಾರ್ಥ್ ಎಂಬ ಗೆಳೆಯನೊಬ್ಬನ ಪರಿಚಯ ಆಗುತ್ತೆ. ಈ ಒಂದು ಪರಿಚಯ ಮುಂದೆ ಪ್ರೀತಿ ಅನುರಾಗಕ್ಕೆ ತಿರುಗುತ್ತೆ. ಈ ಒಂದು ಸಮಯದಲ್ಲಿ ಜಮಿನಿ ವಾಹಿನಿಯವರು ಆಯೋಜನೆ ಮಾಡಿದಂತ ಜಗದೇಕ ವೀರುಡು ಅತಿಲೇಕ ಸುಂದರಿ ಎಂಬ ಕಾಂಟೆಸ್ಟ್ಗೆ ಪ್ರತ್ಯೂಷಾಳ ಗೆಳೆಯರೆಲ್ಲರೂ ಕೂಡ ತಮ್ಮ ಫೋಟೋಗಳನ್ನ ಕಳುಹಿಸಿದ್ರು. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ನೋಡೋದಕ್ಕೆ ಸುಂದರವಾಗಿ ಅನುರೂಪವಾಗಿದ್ದವರನ್ನ ಅಥವಾ ಅಂಥವ್ರಿಗೆ ಸಿನಿಮಾ ಅವಕಾಶ ದಕ್ಕುವಂತೆ ಮಾಡುವುದಾಗಿತ್ತು. ತನ್ನ ಸ್ನೇಹಿತರ ಒತ್ತಾಯದಂತೆ ಪ್ರತ್ಯೂಷಾ ಇದಕ್ಕೆ ತನ್ನ ಫೋಟೋವನ್ನ ಕಳುಹಿಸಿದ್ಲು. ಮುಂದೆ ಈಕೆ ಫೋಟೋ ಗೋಪಾಲ್ ರಾವ್ ಎಂಬುವರ ಸಹಾಯದಿಂದ ಶ್ರೀನಿವಾಸುಲು ಎಂಬುವರಿಗೆ ತಲುಪಿ ಅವರಿಂದ ಈಕೆ ನಟನೆಯ ಕಲಿಕೆಯೂ ಹಾಗೂ ದಿವಂಗತ ರಾಕೇಶ್ ಮಾಸ್ಟರ್ ಅವರಿಂದ ನೃತ್ಯಾಭ್ಯಾಸದ ಅವಕಾಶ ಕೂಡ ಸಿಗುತ್ತೆ. ಈ ಎಲ್ಲಾ ತರಬೇತಿ ಪಡೆಯುವ ಸಲುವಾಗಿ ಪ್ರತಿದಿನವೂ ಕೂಡ ಪ್ರತ್ಯೂಷಾ ಬೆಳಗ್ಗೆ ಬೇಗ ಎದ್ದು ಜೆಮಿನಿ ಸ್ಟುಡಿಯೋಗೆ ಬಂದು ಅಲ್ಲಿ ಟ್ರೈನಿಂಗ್ ಅನ್ನು ಮುಗಿಸಿಕೊಂಡು ನಂತರ ಕಾಲೇಜಿಗೆ ಹೋಗ್ತಿದ್ರು. ಇಲ್ಲಿಯೇ ಸಿದ್ಧಾರ್ಥ್ ಹಾಗೂ ಈಕೆ ನಡುವಿನ ಒಡನಾಟ ಹೆಚ್ಚಾಗಿ ಬೆಳೆದದ್ದು. ಎಷ್ಟೋ ಸಲ ಈ ಸಿದ್ಧಾರ್ಥ್ ಸ್ವತಃ ಜೆಮಿನಿ ಸ್ಟುಡಿಯೋಗೆ ಪ್ರತ್ಯೂಷಾಳನ್ನ ತಾನೇ ಡ್ರಾಪ್ ಕೂಡ ಮಾಡ್ತಿದ್ದ. ಈಗ ಶಂಕರ್ ಎಂಬುವರ ಸೂಚನೆ ಮೇರೆಗೆ ಅವರ ಒಂದು ಚಿತ್ರಕ್ಕಾಗಿ ಶ್ರೀನಿವಾಸುಲುರವರು ಆಯೋಜನೆ ಮಾಡಿದಂತ ಯಾವುದೋ ಒಂದು ಫೋಟೋಶೂಟ್ಗೆ ಪ್ರತ್ಯೂಷಾ ಇನ್ನಿಬ್ಬರು ನಟಿಯರ ಪೈಕಿ ತಾವೇ ಆಯ್ಕೆಯಾಗ್ತಾರೆ. ಆ ಚಿತ್ರದ ಹೆಸರೇ ಶ್ರೀರಾಮುಲಯ್ಯ. ಈ ಮುನ್ನವೇ ನಟಿ ಪ್ರತ್ಯೂಷಾ ತಾವು 1998ರಲ್ಲಿ ಬಂದಿದ್ದಂತ ರಾಯುಡು ಎಂಬ ಚಿತ್ರದಲ್ಲಿ ನಟ ಮೋಹನ್ ಬಾಬುರವರಿಗೆ ನಾಯಕಿಯರಲ್ಲಿ ಒಬ್ಬರಾಗಿ ಡೆಬ್ಯೂ ಅನ್ನ ಶುರು ಮಾಡಿದ್ರು. ಇದೇ ವರ್ಷ ಬಂದಿದ್ದಂತ ಶ್ರೀರಾಮುಲಯ್ಯ ಅವರ ನಟನೆಯ 2ನೇ ಚಿತ್ರ ಆಗಿತ್ತು. ಈ ಚಿತ್ರದಲ್ಲಿ ಅವರದ್ದು ಸಣ್ಣ ಪಾತ್ರವಾದರೂ ಕೂಡ ವೀಕ್ಷಕರು ನೆನಪಲ್ಲಿ ಇಟ್ಕೊಳ್ಳುವಂತ ಅಭಿನಯ ಅದರಲ್ಲಿತ್ತು. ಮುಂದೆ ಸಮುದ್ರಂ, ಇದೇಂ ಊರೂರ ಬಾಬು ಸೇರಿದಂತೆ ಮುಂತಾದ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳು ಅವ್ರಿಗೆ ಸಿಕ್ಕುದು. ಆದ್ರೆ ಅವ್ರಿಗೆ ಸಿಕ್ತಿದೆಲ್ಲ ತಂಗಿ, ಮಗಳು, ಗೆಳತಿ, ಸಹನಾಯಕಿ ಈ ತರಹದ ಪಾತ್ರಗಳೇ. ಪ್ರತ್ಯೂಷಾಳ ತಾಯಿಗೆ ಅವ್ರ ಮಗಳು ಲೀಡ್ ನಾಯಕಿಯಾಗಬೇಕು ಅಂತ ಆಶಯವಿತ್ತು. ಈ ರೀತಿ ಸಣ್ಣ ಪುಟ್ಟ ಪಾತ್ರಗಳಿಂದ ಏನು ಪ್ರಯೋಜನ ಇಲ್ಲ. ದೊಡ್ಡ ಪಾತ್ರಗಳ ಅವಕಾಶ ಸಿಕ್ಕಿದ್ರೆ ನಟಿಸು, ಇಲ್ವಾದ್ರೆ ಬೇಡ ಅಂತ ಅವರ ತಾಯಿ ಆಕೆಗೆ ಹೇಳಿದ್ರು. ಅದರಂತೆಯೇ ಪ್ರತ್ಯೂಷಾ ತನ್ನ ಇಂಟರ್ಮೀಡಿಯೇಟ್ ಮುಗಿಯೋವರೆಗೂ ನಟನೆಯನ್ನ ಮಾಡಲಿಲ್ಲ. ಈ ಒಂದು ಅವಧಿಯಲ್ಲಿ ಅನೇಕ ಸಣ್ಣ ಪುಟ್ಟ ಅವಕಾಶಗಳು ಆಕೆಗೆ ಸಿಕ್ಕಿದ್ವು. ಆದ್ರೆ ಆಕೆ ಅವ್ಯಾವನ್ನು ಕೂಡ ಅಂಗೀಕರಿಸಲಿಲ್ಲ. ಹೀಗಿರುವಾಗ ಒಂದಿನ ಮಧ್ಯರಾತ್ರಿಯ ಸಮಯದಲ್ಲಿ ಅವರ ತಾಯಿಗೆ ಚೆನ್ನೈನಿಂದ ಕರೆಯೊಂದು ಬರುತ್ತೆ. ಅದರಲ್ಲಿ ಮಾತನಾಡಿದ ವ್ಯಕ್ತಿ, ತಾನು ಭಾರತಿ ರಾಜರವರ ಕಚೇರಿಯಿಂದ ಕರೆ ಮಾಡ್ತಿದ್ದೀನಿ. ನಾವು ನಮ್ಮ ಸಿನಿಮಾ ಒಂದಕ್ಕೆ ನಿಮ್ಮ ಮಗಳು ಪ್ರತ್ಯೂಷಾರನ್ನ ನಾಯಕಿಯಾಗಿ ಆರಿಸಿದ್ದೀವಿ. ನಿಮ್ಗೆ ನಮ್ಮ ಈ ಆಫರ್ ಮೇಲೆ ಆಸಕ್ತಿ ಇದ್ದಲ್ಲಿ ಬೆಳಗ್ಗೆ ಹೊರಟು ಇಲ್ಲಿಗೆ ಬನ್ನಿ ಅಂತ ತಿಳಿಸಿದ್ರು. ಈ ಒಂದು ವಿಷಯವನ್ನ ಸರೋಜಿನಿಯವರು ತಮ್ಮ ಮಗಳಿಗೂ ಕೂಡ ತಿಳಿಸಿ, ಇಂಥ ಅವಕಾಶ ಎಲ್ರಿಗೂ ಸಿಗಲ್ಲ, ನೀನು ಬೇಗ ರೆಡಿಯಾಗಿ ಹೊರಡೋದಕ್ಕೆ ಏರ್ಪಾಡನ್ನ ಮಾಡ್ಕೊಂತ ಹೇಳಿದ್ರು. ಅದರಂತೆ ಚೆನ್ನೈಯನ್ನ ತಲುಪಿ ಅಲ್ಲಿ ನಿರ್ದೇಶಕ ಭಾರತಿ ರಾಜರವರ ಕಚೇರಿಗೆ ಬಂದಂತ ಪ್ರತ್ಯೂಷಾ ಅವರು ಅಲ್ಲಿ ಅವರು ಹೇಳಿದಂತ ಕೆಲವು ಡೈಲಾಗ್ಗಳನ್ನ ಹೇಳಿದ್ರು. ಆಕೆ ಧ್ವನಿ ಹಾಗೂ ಡೈಲಾಗ್ ಡೆಲಿವರಿ ಅವರಿಗೆ ಇಷ್ಟ ಆಗಿ ತಕ್ಷಣವೇ ಪ್ರತ್ಯೂಷಾ ಅಲ್ಲಿ ತಾವು ನಾಯಕಿಯಾಗಿ ಆಯ್ಕೆಯಾದ್ರು. ಅವರು ಪೂರ್ಣ ಪ್ರಮಾಣದ ನಾಯಕ ನಟಿಯಾಗಿ ನಟಿಸಿದಂತ ಮೊದಲ ತಮಿಳು ಚಿತ್ರದ ಹೆಸರು ಮನುನೀದಿ. ಈ ಚಿತ್ರ ಸೂಪರ್ ಹಿಟ್ ಅನ್ನ ಸಾಧಿಸುತ್ತೆ. ಮುಂದೆ ಸೂಪರ್ ಕುಟುಂಬಂ, ಪೊನ್ನಾನ ನೇರಂ ಮುಂತಾದ ತಮಿಳು ಚಿತ್ರಗಳಲ್ಲಿ ಅವರು ನಟಿಸ್ತಾರೆ. ತಮಿಳಿನಲ್ಲಿ ಅವರಿಗೆ ಸಾಲು ಸಾಲು ಅವಕಾಶಗಳು ಸಿಗ್ತವೆ. ಈ ಅವಧಿಯಲ್ಲಿ ಇತ್ತ ತೆಲುಗಿನಲ್ಲೂ ಕೂಡ ಅವರು ಸ್ನೇಹಮಂತೆ ಇದೇರ, ಕಲಸು ಕೋವಾಲನಿ ಎಂಬ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಅವರ ನಟನಾ ಕರಿಯರ್ ಈ ಒಂದು ಸಮಯದಲ್ಲಿ ತೆಲುಗು ಹಾಗೂ ತಮಿಳು 2 ಉಭಯ ರಂಗಗಳಲ್ಲೂ ಕೂಡ ಉತ್ತಮವಾಗಿಯೇ ಸಾಗ್ತಿತ್ತು. ಈ ಮಧ್ಯ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವರಿಗೆ ಅವರ ಗೆಳೆಯ ಹಾಗೂ ಪ್ರಿಯಕರನಾಗಿದ್ದಂತ ಸಿದ್ಧಾರ್ಥ್ನನ್ನ ಭೇಟಿಯಾಗೋದಿಕ್ಕೆ, ಅವನೊಂದಿಗೆ ಹೆಚ್ಚು ಸಮಯವನ್ನು ಕಳೆಯೋದಿಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ.
ಇದರಿಂದ ಅವನು ಕೂಡ ಬೇಸರಗೊಂಡಿದ್ದ. ಯಾವಾಗಲೂ ಒಮ್ಮೆ ಈ ಬಗ್ಗೆ ಅವನು ತನ್ನ ಅಸಮಾಧಾನವನ್ನ ಪ್ರತ್ಯೂಷಳ ಬಳಿ ಹೇಳ್ಕೊಂಡಾಗ ಆಕೆ ಅವನ ಹಾಗೂ ತನ್ನ ಮದುವೆ ಪ್ರಸ್ತಾಪವನ್ನ ತಾಯಿಯ ಬಳಿ ಮಾತನಾಡೋದಿಕ್ಕೆ ಅವನನ್ನ ಮನೆಗೆ ಕರೆಸ್ತಾಳೆ. ಆಗ ಅವರ ತಾಯಿ, ನೋಡು, ನನ್ನ ಮಗಳು ಈಗಷ್ಟೇ ಈ ಒಂದು ಕ್ಷೇತ್ರದಲ್ಲಿ ತನ್ನ ಕರಿಯರ್ ಅನ್ನ ಸ್ಥಾಪಿಸಿಕೊಳ್ತಿದ್ದಾಳೆ. ಅವಳಿಲ್ಲಿ ಇನ್ನು ಬೆಳೆಯೋದು ಸಾಕಷ್ಟಿದೆ. ಈಗಲೇ ಮದುವೆ, ಮಕ್ಕಳು ಎಂಬ ಕೂಪಕ್ಕೆ ಅವಳನ್ನ ತಳ್ಳೋದು ನನಗೆ ಇಷ್ಟ ಇಲ್ಲ. ನೀನು ಕೂಡ ಇನ್ನು ಸಣ್ಣ ವಯಸ್ಸಿನ ಹುಡುಗ, ನೀನಿನ್ನು ಸಾಧಿಸೋದು ಬಹಳಷ್ಟಿದೆ. ಮೊದಲು ಒಂದು ಕೆಲಸಕ್ಕೆ ಸೇರ್ಕೊಂಡು ಸಂಪಾದನೆ ಮಾಡೋದಕ್ಕೆ ಶುರು ಮಾಡು. ಮುಂದಿನ 2 ವರ್ಷ ಕಾಯಿರಿ. ಇದಾದ್ಮೇಲೆ ನಾನೇ ಒಂದೊಳ್ಳೆ ದಿನವನ್ನ ನಿಶ್ಚಯ ಮಾಡಿ ನಿಮ್ಮಿಬ್ಬರ ಮದುವೆ ಮಾಡ್ತೀನಿ. ಅವಸರ ಬೇಡ ಅಂತ ವಿವೇಕಯುತ ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ಈ ಕಡೆ ಸಿದ್ಧಾರ್ಥ್ನ ತಾಯಿಗೆ ಮಾತ್ರ ಪ್ರತ್ಯೂಷ ತನ್ನ ಮನೆಯ ಸೊಸೆಗೆ ಬರೋದು ಇಷ್ಟ ಇರಲಿಲ್ಲ. ಸಿನಿಮಾ ನಟಿಯೊಬ್ಳು ತನ್ನ ಮಗನ ಕೈ ಹಿಡಿದು ಮನೆಗೆ ಬರೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ಸಿದ್ಧಾರ್ಥ್, ನಿನ್ನ ಸಿನಿಮಾ ಕ್ಷೇತ್ರ ಬಿಟ್ಟು ಬಂದ್ರೆ ನಿನ್ನನ್ನ ಸೊಸೆಯಾಗಿ ಸ್ವೀಕರಿಸೋದಕ್ಕೆ ನಮ್ಮಮ್ಮ ರೆಡಿ ಇದ್ದಾರೆ ಅಂತ ತಿಳಿಸ್ತಾನೆ. ಆದರೆ ಪ್ರತ್ಯೂಷ ಅದಕ್ಕೆ ಒಪ್ಲಿಲ್ಲ. ಆಕೆಗೆ ಅದಕ್ಕಾಗಿ ಸಿನಿಮಾವನ್ನ ತೊರೆಯೋದಕ್ಕೆ ಇಷ್ಟ ಇರಲಿಲ್ಲ. ಈ ಸಿದ್ಧಾರ್ಥ್ ಮಾತಿಗೆ ಏನು ಕೂಡ ಹೇಳದೆ ಆಕೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಕೆಗೆ ಪಂಜಾಬ್ನ ಅಮೃತ್ಸರದ ಬಳಿ ಶೂಟಿಂಗ್ ಇದ್ದಿದ್ರಿಂದ, ಅಮ್ಮ ನಾನು ರೈಲ್ವೆ ಟಿಕೆಟ್ ಅನ್ನ ಖರೀದಿ ಮಾಡಿ ಅಲ್ಲಿಗೆ ಹೊರಡ್ತೀನಿ ಅಂತ ಹೇಳಿ ಶೂಟಿಂಗ್ ಮುಗಿದ ಬಳಿಕ ವಾಪಸ್ ಬರುವೆ ಅಂತ ತಿಳಿಸಿ ಹೊರಡೋದಕ್ಕೆ ಸಿದ್ಧವಾಗ್ತಿದ್ದಂತೆ ಹಾಗೇನೆ ಇತ್ತ ಅವರ ಮನೆಯ ಮುಂದೆ ಸಿದ್ಧಾರ್ಥನ ಕಾರಲ್ಲಿ ಬಂದಿಳಿತಾನೆ. ಪ್ರತ್ಯೂಷ ಆಗ ತಾಯಿಗೆ ವಿದಾಯವನ್ನ ಹೇಳಿ ಸಿದ್ಧಾರ್ಥನ ಜೊತೆ ಕಾರನ್ನ ಹತ್ತಿ ಕುಳಿತು, ಅಮ್ಮ ಒಂದ್ ಅರ್ಧ ಗಂಟೆ ಇರು, ಸಿದ್ಧಾರ್ಥ್ ಜೊತೆ ಮಾತನಾಡಿ ಬೇಗ ಬರ್ತೀನಿ ಅಂತ ಹೇಳಿ ಅವನ ಜೊತೆ ಹೋಗ್ತಾಳೆ. ಆದ್ರೆ ಹಾಗೆ ಹೊರಟಂತ ಮಗಳು 1 ಗಂಟೆ ಸಮಯ ಕಳೆದರೂ ಕೂಡ ವಾಪಸ್ ಬರದೇ ಇದ್ದಾಗ ಸರೋಜಿನಿಯವರು ಪ್ರತ್ಯೂಷಳ ನಂಬರ್ಗೆ ಕರೆ ಮಾಡ್ತಾರೆ. ಆಗ ಕರೆಯನ್ನ ಸ್ವೀಕಾರ ಮಾಡದಂತ ಪ್ರತ್ಯೂಷ, ಅಮ್ಮ ನಾನು ಸಿದ್ಧಾರ್ಥ್ ಜೊತೆನೇ ಇದ್ದೀನಿ, ನೀನೇನು ಭಯ ಪಡಬೇಡ ಅಂತ ತಿಳಿಸಿ ತನಗೆ ಯಾವುದೋ ಹೊಸ ಚಿತ್ರಕ್ಕೆ ನಾಯಕಿ ಆಗೋದಕ್ಕೆ ಈಗಷ್ಟೇ ಅವಕಾಶ ಒದಗ್ಬಂತು ಎಂಬ ಸುದ್ದಿಯನ್ನ ಖುಷಿಯಿಂದ ನಗ್ತಾ ಅಮ್ಮನಿಗೆ ಹೇಳಿದ್ಲು. ಅದಕ್ಕೆ ಸರೋಜಿನಿಯವರು ಕೂಡ ಹರ್ಷವನ್ನ ವ್ಯಕ್ತಪಡಿಸಿ, ಆಯ್ತಮ್ಮ, ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಬೇಗ ಮನೆಗೆ ಬಂತ ಕರೆಯನ್ನ ಕಟ್ ಮಾಡ್ತಾರೆ. ನಂತರ ಸಂಜೆ 6 ಗಂಟೆ ಸಮೀಪಿಸಿತ್ತು. ಇಲ್ಲಿವರೆಗೂ ಯಾವುದೇ ಸಮಸ್ಯೆ ಎದುರಾಗ್ಲಿಲ್ಲ. ಆದ್ರೆ ಸಂಜೆ 7ರ ಹೊತ್ತಿಗೆ ಅವ್ರಿಗೊಂದು ಅನಾಮಿಕ ಕರೆ ಬರುತ್ತೆ. ಅದರಲ್ಲಿ ಮಾತನಾಡದಂತ ವ್ಯಕ್ತಿ ಅವ್ರಿಗೊಂದು ಅನಿರೀಕ್ಷಿತ ಸುದ್ದಿಯನ್ನ ಹೇಳಿದ್ದ. ಮೇಡಮ್, ನಾವು ಆಸ್ಪತ್ರೆಯಿಂದ ಮಾತನಾಡ್ತಿದ್ದೀವಿ. ನಿಮ್ಮ ಮಗಳ ಜೊತೆ ಸಿದ್ಧಾರ್ಥ್ ಎಂಬ ಯುವಕ ಈ ಇಬ್ರು ಸೇರಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇಬ್ಬರನ್ನು ಕೂಡ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ನೀವು ತಕ್ಷಣ ಇಲ್ಲಿಗೆ ಬನ್ನಿ ಅಂತ ಆಸ್ಪತ್ರೆಯವರು ತಮ್ಮ ವಿಳಾಸವನ್ನ ಕೊಟ್ಟಿದ್ರು. ಬರ ಸಿಡಿಲಿನ ಬಡಿದಂತಿದ್ದಂತ ಈ ಒಂದು ಮಾತನ್ನ ಕೇಳದಂತ ಸರೋಜಿನಿಯವರು ಎದೆ ಧಸಕ್ಕೆಂದಿತ್ತು. ಅವರು ತಕ್ಷಣ ಆಸ್ಪತ್ರೆಗೆ ಬಂದಾಗ ಅಲ್ಲಿಯ ಐಸಿಯುವಿನ ಒಂದು ಬದಿಯಲ್ಲಿ ಸಿದ್ಧಾರ್ಥ್ನನ್ನ ಇರಿಸಿದ್ರು. ಅವರ ಬಳಿ ಹೋಗೋದಿಕ್ಕೆ ಅವರ ಕುಟುಂಬದವರಿಗೆ ಅನುವನ್ನ ಮಾಡಿಕೊಟ್ಟಂತ ಆ ಆಸ್ಪತ್ರೆ ಸಿಬ್ಬಂದಿ ಇತ್ತ ಅದೇ ವಾರ್ಡ್ನಲ್ಲಿ ಇನ್ನೊಂದು ಬದಿಯಲ್ಲಿ ತಮ್ಮ ಮಗಳಾದಂತಹ ಪ್ರತ್ಯೂಷಳ ಬಳಿ ಹೋಗೋದಿಕ್ಕೆ ತನಗೆ ಮಾತ್ರ ಅವಕಾಶವನ್ನ ಕೊಡ್ಲೇ ಇಲ್ಲ ಅಂತ ಇವತ್ತಿಗೂ ಕೂಡ ಅವರ ತಾಯಿ ವೇದನೆ ಪಡ್ತಾರೆ. ಅದಲ್ಲದೆ ಅವತ್ತು ಅವರಿಗೆ ಅಲ್ಲಿದ್ದ ವೈದ್ಯರೊಬ್ಬರು, ಮೇಡಮ್, ನಿಮ್ಮ ಮಗಳ ಡ್ರೆಸ್ ಗಲೀಜಾಗಿದೆ, ಹೋಗಿ ಬೇಗನೆ ಇನ್ನೊಂದು ಉಡುಪನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಕಳುಹಿಸಿದ್ರು. ಇತ್ತ ಸರೋಜಿನಿ ಹೋಗಿ ಬಟ್ಟೆನ ತರುವಷ್ಟರಲ್ಲಿ ಅದೇ ವೈದ್ಯರು ಅವ್ರ ಬಳಿ ಬಂದು, ಕ್ಷಮಿಸಿ ಮೇಡಮ್, ನಿಮ್ಮ ಮಗಳು ಇನ್ನಿಲ್ಲ, ನಾವು ಆಕೆಯನ್ನ ಉಳಿಸೋದಕ್ಕೆ ಆಗ್ಲಿಲ್ಲ ಅಂತ ತಿಳಿಸಿ ಪ್ರತ್ಯೂಷಳ ಶವನ ಐಸಿಯುವಿನಿಂದ ಬೇರೊಂದ್ ಕಡೆಗೆ ಸ್ಥಳಾಂತರಿಸ್ತಾರೆ. ಆದರೆ ಸಿದ್ಧಾರ್ಥ್ಗೆ ಮಾತ್ರ ಯಾವುದೇ ತೊಂದರೆ ಆಗಿರಲಿಲ್ಲ. ಅವನು ಹುಷಾರಾಗಿ ಅವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತಾನೆ. ಇಬ್ರು ವಿಷ ಸೇವಿಸಿದ್ದೆ ನಿಜ ಆದಲ್ಲಿ ಸಿದ್ಧಾರ್ಥ್ಗೆ ಮಾತ್ರ ಯಾವುದೇ ತೊಂದರೆ ಯಾಕೆ ಆಗ್ಲಿಲ್ಲ. ತನ್ನ ಮಗಳದ್ದು ಸಹಜ ಸಾವಲ್ಲ, ಇದೊಂದು ಕ್ರೂರ ಹತ್ಯೆ ಎಂಬ ಅನುಮಾನ ಸರೋಜಿನಿಯವರಿಗೆ ಅವತ್ತೇ ಬಲವಾಗಿ ಕಾಡುತ್ತೆ. ಆಸ್ಪತ್ರೆಯವರೇನೋ ಇದು ವಿಷದ ಓವರ್ಡೋಸ್ನಿಂದ ಆದಂತ ಸಾವು ಅಂತ ಹೇಳಿದ್ರು. ಆದ್ರೆ ಗಾಂಧಿ ಆಸ್ಪತ್ರೆಯ ಶವಪರೀಕ್ಷಾ ವೈದ್ಯರಾದಂತ ಮುನಿಸ್ವಾಮಿ ಎಂಬುವರ ವರದಿ ಪ್ರಕಾರ ಇದು ಖಂಡಿತವಾಗಿ ವಿಷದಿಂದ ಉಂಟಾದಂತ ಸಾವಲ್ಲ. ಆಕೆ ಮೇಲೆ ಯಾರೋ 3 ಜನ ಮೃಗೀಯವಾಗಿ ಅತ್ಯಾಚಾರವನ್ನ ಎಸಗಿದ್ದಾರೆ ಹಾಗೂ ಸಾಯುವ ಮುನ್ನ ಆಕೆಯನ್ನು ಹೊಡೆದು ಹಿಂಸಿಸಿ ಬಟ್ಟೆಯಿಂದ ಆಕೆಯ ಕತ್ತನ್ನ ಹಿಸ್ಕಿ ಬಲವಂತದಿಂದ ಕೊಲ್ಲಲಾಗಿದೆ. ಆಕೆ ದೇಹದ ಮೇಲೆ ಜನರ ದಾಳಿಯ ಗುರುತುಗಳಿವೆ ಹಾಗೂ ಆಕೆ ಗುಪ್ತಾಂಗಗಳು ಕೂಡ ಘಾಸಿಗೆ ಒಳಗಾಗಿದ್ದು ಅತ್ಯಾಚಾರ ಆಗಿರೋದನ್ನ ಪುಷ್ಟೀಕರಿಸ್ತವೆ ಅಂತ ಹೇಳಿದ್ರು. ಈ ನಟಿಯ ಸಾವು ಅವತ್ತಿನ ಕಾಲಕ್ಕೆ ಇಡೀ ಸೌತ್ ಇಂಡಿಯನ್ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿತ್ತು. ಎಲ್ಲಾ ಕಡೆಗೂ ಮದುವೆಗೆ ಒಪ್ಪದ ಕಾರಣ ವಿಷವನ್ನ ಸೇವಿಸಂತ ನಟಿ ತನ್ನ ಪ್ರಾಣವನ್ನ ತಾನೇ ಕಳೆದುಕೊಂಡಿದ್ದಾಳೆ ಎಂಬ ಸುದ್ದಿಗಳು ಎಲ್ಲ ಕಡೆ ಗುಲ್ಲಾದ್ವು. ಈ ಕೇಸ್ ಬಹಳ ಚರ್ಚೆಯಾಗಿ ಅವತ್ತಿನ ಸಿಬಿಐ ತನಿಖೆಯೂ ಕೂಡ ಹೋಗುತ್ತೆ. ಆದರೆ ಸಿಬಿಐ ತನಿಖಾ ವರದಿಗಳು ಇಲ್ಲಿ ಈಕೆಗೆ ಯಾವುದೇ ಅನ್ಯಾಯ, ಅನೈತಿಕತೆ ನಡೆದೇ ಇಲ್ಲ, ಇದು ಆಕೆ ತನ್ನ ಪ್ರಾಣವನ್ನ ತಾನೇ ಕಳೆದುಕೊಂಡಿದ್ದಾಳೆ ಅಂತ ಹೇಳಿದ್ವು. ಈ ಮೂಲಕ ತಪ್ಪು ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಎಂಬ ಆರೋಪದಡಿ ಡಾಕ್ಟರ್ ಮುನಿಸ್ವಾಮಿ ಅವರನ್ನ ಹುದ್ದೆಯಿಂದನೇ ಅಮಾನತ್ ಮಾಡಲಾಯಿತು. ಇದಾದ ಕೆಲವೇ ದಿನಗಳಲ್ಲಿ ಅವರು ಕೂಡ ಅಪಘಾತವೊಂದರಲ್ಲಿ ಸಾವನ್ನಪ್ಪಿದ್ರು. ಇನ್ನು ಈ ಸಿದ್ಧಾರ್ಥ್ ಎಂಬ ಆ ಯುವಕನಿಗೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಅಂದಿನ ಕಾನೂನು 5 ವರ್ಷಗಳ ಸಾದಾ ಸಜೆಯ ಜೊತೆ 6,000 ರೂಪಾಯಿ ಜುಲ್ಮಾನೆಯ ದಂಡವನ್ನು ವಿಧಿಸಿ ಕೈ ತೊಳೆದುಕೊಳ್ತು. ಆದ್ರೆ ಇಲ್ಲಿ ತನ್ನ ಮಗಳ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಈ ಸುತ್ತ ಹಲವು ಗುಮಾನಿಗಳು ಹಾಗೇನೆ ಉಳಿದುಹೋದು ಅಂತ ಇವತ್ತಿಗೂ ಸರೋಜಿನಿಯವರು ಈ ಒಂದು ವಿರುದ್ಧ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಮುನಿಸ್ವಾಮಿಯವರು ಕೊಟ್ಟ ವರದಿಯನ್ನ ಸುಳ್ಳು ಅಂತ ಅಥವಾ ತಿರ್ಚೋದಿಕ್ಕೆ ಅವತ್ತಿನ ಸಚಿವರ ಮಗನೊಬ್ಬನ ಬಲವಾದ ಕೈವಾಡ ಇತ್ತು ಎಂಬುದು ಅವರ ಆರೋಪಗಳಲ್ಲಿ ಒಂದು. ಸಿದ್ಧಾರ್ಥ್ಗೆ ಹಲವು ಪ್ರಭಾವಿ ರಾಜಕಾರಣಿಗಳ ಗೆಳೆತನವಿದ್ದು ಅವನು ಇಲ್ಲಿ ತಾನು ಮಾಡದಂತ ಕೃತ್ಯವನ್ನ ಅಳಿಸಿ ಹಾಕಿ ಸಿಬಿಐ ತನಗೆ ಬೇಕಾದ ಹಾಗೆ ವರದಿಯನ್ನ ಮಾಡುವಂತೆ ಮಾಡೋದಕ್ಕೆ ರಾಜಕೀಯದ ಅಸ್ತ್ರವನ್ನ ಬಳಸ್ಕೊಂಡಿದ್ದಾನೆ ಅಂತ ಅವರ ತಾಯಿ ಆರೋಪಿಸಿದ್ರು.
ತನ್ನ ಮಗಳು ಅಂಥವನ ಕ್ಷುಲ್ಲಕ ಪ್ರೀತಿಗಾಗಿ ವಿಷವನ್ನ ಸೇವಿಸಿ ಸಾಯುವಷ್ಟು ದುರ್ಬಲಳಾಗಿರಲಿಲ್ಲ. ಅವಳು ಸಿಗಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಅವನು ಮತ್ತವನ ಸ್ನೇಹಿತರು ಸೇರಿ ಅವತ್ತು ಅವಳ ಮೇಲೆ ಅತ್ಯಾಚಾರವನ್ನ ಮಾಡಿ ಬಲವಂತದಿಂದ ಕೊಂದು ಹಾಕಿದ್ದಾರೆ ಅಂತ ಸರೋಜಿನಿ ಆರೋಪ ಮಾಡ್ತಾ ಇವತ್ತಿಗೂ ಕೂಡ ತಮ್ಮ ಮಗಳ ಸಾವಿಗೆ ನ್ಯಾಯ ಸಿಗಲಿ ಅಂತ ಕಳೆದ 21 ವರ್ಷಗಳಿಂದಲೂ ಕೂಡ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾನೆ ಬಂದಿದ್ದಾರೆ. ಅವರ ಈ ಹೋರಾಟ ಹಾಗೂ ನ್ಯಾಯದ ಬೇಡಿಕೆ ಎಲ್ಲಿವರೆಗೂ ನಡೆಯುತ್ತೋ ಅಥವಾ ಆ ಒಂದು ಸಾವಿಗೆ ಸೂಕ್ತ ರೀತಿಯಲ್ಲಿ ಇನ್ನಾದ್ರೂ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.